ಹೆಬ್ಬಳದು ಶ್ರೀ ಚಕ್ರಮಾತಾ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ನನ್ನ ಹೃತ್ಪೂರ್ವಕ ನಮಸ್ಕಾರಗಳು. ಸುಭಾಷಿತ: ಒಬ್ಬರು ದೂಷಿಸಿದ ಮಾತ್ರಕ್ಕೆ ನಾವು ಕೆಟ್ಟ ವ್ಯಕ್ತಿ ಆಗುವುದಿಲ್ಲ, ಹಾಗೆಯೇ ಒಬ್ಬ ವ್ಯಕ್ತಿ ಹೊಗಳಿದ ಮಾತ್ರಕ್ಕೆ ನಾವು ಅದ್ಭುತ ವ್ಯಕ್ತಿ ಆಗುವುದಿಲ್ಲ. ಎಷ್ಟು ಚೆನ್ನಾಗಿದೆ ನೋಡಿ. ನಾವೇ ಅದನ್ನು ತಿಳ್ಕೋಬೇಕಷ್ಟೇ. ಯಾರು ಹೊಗಳ್ತಾರೆ, ಯಾರು ತೆಗಳ್ತಾರೆ ಅನ್ನೋದನ್ನು ನಮ್ಗೆ ಬೇಡ. ನಾವು ಇರೋ ರೀತಿ ಒಳ್ಳೆಯ ರೀತಿ ಇದ್ದರೆ ಸಾಕು ಅಷ್ಟೇ. ಇವತ್ತು ನಾವು ದಿನಪಂಚಾಂಗಕ್ಕಿಂತ ಮುಂಚೆ ಮಂಗಳವಾರ ಜನಿಸಿದವರು ಹೇಗಿರ್ತಾರೆ ಅನ್ನೋದನ್ನು ನಾವು ತಿಳ್ಕೊಳ್ಳೋಣ. ಈಗ ಮಂಗಳವಾರ ಜನಿಸಿದವರು ಹೇಗೆ, ಯುವನೇಶ್ವರ ರೀತಿ ಹೇಗಿರ್ತಾರೆ ಅನ್ನೋದನ್ನು ನಾವಿವಾಗ ತಿಳ್ಕೊಳ್ಳೋಣ. ದೈವಜ್ಞ ವಿಲಾಸ ರೀತಿ ತಿಳ್ಕೊಳ್ಳೋಣ. ಮಂಗಳವಾರದಲ್ಲಿ ಜನಿಸಿದವನು ಅಸಮ್ಮತ ವಕ್ರ ಮಾತು ಉಳ್ಳವನಾಗಿ, ಸಾರ್ವತ್ರಿಕ ಅಲ್ಪ ವ್ಯವಹಾರ ಕಾರ್ಯಗಳಲ್ಲಿ ಆಸಕ್ತನಾಗಿ, ರಾಜವರ್ಗಗಳಲ್ಲಿ ಆಲೋಚನೆಯ ಕಾರ್ಯಗಳನ್ನು ತಿಳಿಸುವುದೇನೆಂದು ಉಪಜೀವನ ಮಾರ್ಗದಲ್ಲಿ ತನಗೆ ಗೌರವವಿಲ್ಲದಿದ್ದರೂ ತಾನು ಈ ಕಾರ್ಯ ಮಾಡಿದ್ದಕ್ಕೆ ಈ ರೀತಿ ಬಹುಮತಿ ಉಂಟಾಗಿರುವುದೆಂದು ಡಂಭಾಚಾರದ ಸ್ವಭಾವದವನಾಗಿ ತನ್ನ ಸ್ವಭಾವದ ಇಂಥದೆಂದು ತಿಳಿದವನಾದರೂ, ಕಠಿಣ ಮಾತುಗಳನ್ನು ಆಡುವವನಾದರೂ, ಮತ್ತೊಬ್ಬರನ್ನು ಬೇಡುವ ಸ್ವಭಾವವನ್ನು ಆಗಿರ್ತಾನೆ ಅಂತ ಹೇಳುತ್ತೆ. ಈಗ ಜಾತಕಾಭರಣ ರೀತಿ. ಅಂಗಾರಕ ವಾರದಲ್ಲಿ ಜನಿಸಿದವನು ಅಂದರೆ ಮಂಗಳವಾರ ಎಲ್ಲ ಕೆಲಸಗಳಲ್ಲಿ ಧೈರ್ಯವಂತನಾಗಿ, ನಿಷ್ಠರೂ ಮಾತುಗಳನ್ನು ನುಡಿಯುವವನಾಗಿ, ಎರಡು ಭಾಷೆಗಳ ಪರಸ್ಪರ ವೈರಗಳ ಭಾಷೆಯಲ್ಲಿ ಸ್ನೇಹವನ್ನುಂಟು ಮಾಡುವುದರಲ್ಲಿ ಅನುಕೂಲ ಮಾತುಗಳನ್ನು ಆಡುತ್ತಾ, ಅಸಾಧ್ಯ ಕಾರ್ಯಗಳನ್ನು ತಾನು ಸಾಹಸದಿಂದ ಮಾಡುವುದರಲ್ಲಿ ಆಸಕ್ತನಾಗಿ, ದುಷ್ಟ ಸ್ವಭಾವದ ಜನರ ಗುಂಪಿಗೆ ಒಡೆಯನಾಗಿ ಆಚರಿಸುವ ಸ್ವಭಾವದವನಾಗಿ ಅವನು ಇರ್ತಾನೆ ಅಂತ ಅದು ಹೇಳುತ್ತೆ. ಈಗ ಯುವನೇಶ್ವರ ರೀತಿ ಹೇಗಿರ್ತಾನೆ, ಯುವನೇಶ್ವರ ತಾಚಕ ರೀತಿ. ಮಂಗಳವಾರದಲ್ಲಿ ಜನಿಸುವನು ಕ್ರೂರ ಸ್ವಭಾವದವನು, ಮತ್ತೊಬ್ಬರ ಮೂಲಕ ಅಸಾಧ್ಯವಾದ ದುಷ್ಟ ಕಾರ್ಯಗಳಲ್ಲಿ ಅತ್ಯಂತ ಪ್ರಯತ್ನ ಮಾಡುತ್ತಾ ಕೋಪಗೊಳ್ಳುವನಾಗಿ, ನಿರ್ದಯನಾಗಿ, ವ್ಯವಹಾರಗಳಲ್ಲಿ ಚಪಲನಾದಾಗ್ಯೂ ಶಾಸ್ತ್ರೋಕ್ತವಾದ ಹೀಗೆ ಹೇಳುವುದೆಂದು ಒಳ್ಳೆಯ ಮಾತುಗಳನ್ನು ಆಡುತ್ತಾ ದುಷ್ಟ ಕೆಲಸಗಳನ್ನೇ ಮಾಡುವ ಸ್ವಭಾವದವನು ಆಗಿರ್ತಾನೆ ಅಂತ ಅದು ಹೇಳುತ್ತೆ. ಮಾನಸಸಾಗರ ಗ್ರಂಥ ರೀತಿ ಹೇಗಿರ್ತಾನೆ ಅನ್ನೋ ತಿಳ್ಕೊಳ್ಳೋಣ. ಮಂಗಳವಾರದಲ್ಲಿ ಜನಿಸಿದವನು ಎಲ್ಲರಿಗೂ ಹಿತ ಬುದ್ಧಿಗಳನ್ನು ಹೇಳುತ್ತಾ ಬಹುಕಾಲ ಜೀವಿಸುವ ನಟನಾ ಗುಣಗಳುಳ್ಳ, ಪರಸ್ಪರರಲ್ಲಿ ಕಲಹಗಳನ್ನು ಇಚ್ಛಿಸುವ ವ್ಯವಹಾರ ಕುಶಲನಾಗಿ, ಅನೇಕ ಭಿನ್ನ ತಂತ್ರಗಳನ್ನು ಬೋಧಿಸುವ ಸ್ವಭಾವದವನು ಅವನಾಗಿರ್ತಾನೆ ಅಂತ ಅದು ಹೇಳುತ್ತೆ. ಗೊತ್ತಾಯ್ತಾ? ಇವಾಗ ನಾವು ಮಂಗಳವಾರ ಜನಿಸಿದವನು ಹೇಗಿರ್ತಾನೆ ಅನ್ನೋದನ್ನು ನಾವು ಇವಾಗ ತಿಳ್ಕೊಂಡು ಈಗ ದಿನಪಂಚಾಂಗವನ್ನು ತಿಳ್ಕೊಳ್ಳೋಣ. ದಿನಾಂಕ 22/8. ಈಗ ನಾವು ದಿನಪಂಚಾಂಗವನ್ನು ತಿಳ್ಕೊಳ್ಳೋಣ. ದಿನಾಂಕ 28/8/2026 ಶುಕ್ರವಾರ, ಶ್ರೀ ಪರಾಭವ ನಾಮ ಸಂವತ್ಸರ, ದಕ್ಷಿಣಾಯನ, ವರ್ಷ ಋತು ಶ್ರಾವಣ ಮಾಸ, ಶುಕ್ಲಪಕ್ಷ, ತಿಥಿ ಪೌರ್ಣಮಿ, ಬೆಳಗ್ಗೆ 8:57, ನಕ್ಷತ್ರ ಶತಭಿಷ, ರಾತ್ರಿ 3:37, ಮಳೆ ಮಖ 3ನೇ ಪಾದ. ಇವತ್ತು ರಕ್ಷಾಬಂಧನ ಇದೆ. ರಕ್ಷಾಬಂಧನದ ಹಬ್ಬವನ್ನು ಎಲ್ಲರೂ ಆಚರಣೆ ಮಾಡಿ ನಮಗೆ ನಮ್ಮ ರಕ್ಷಣೆ ನೀಡುವರು, ಅಣ್ಣ ತಮ್ಮಂದರ ರೀತಿ ಇರೋರು, ಅಣ್ಣನಂದ ರೀತಿ ಇರೋರು, ನಮಗೆ ಸಹಾಯ ಮಾಡೋರು, ಅವರೆಲ್ಲ ರಕ್ಷಾಬಂಧನವನ್ನು ಕಟ್ಕೊಂಡು ನಮ್ಮ ರಕ್ಷಣೆ ಮಾಡೋರನ್ನ ಹಬ್ಬವನ್ನು ಆಚರಣೆ ಮಾಡೋಣ. ಇವತ್ತು ರಾಹುಕಾಲ 10:52ರಿಂದ 12:25, ಗುಳಿಕ ಕಾಲ 7:46ರಿಂದ 9:19, ಯಮಗಂಟ ಕಾಲ 3:30ರಿಂದ 5:4. ಇವತ್ತು ಯಾರು ಹುಟ್ಟುಹಬ್ಬ ಆಚರಣೆ ಮಾಡ್ಕೊತಿದ್ರು, ಮದುವೆಯಾದ ದಂಪತಿಗಳು ವಾರ್ಷಿಕೋತ್ಸವ ಆಚರಣೆ ಮಾಡ್ಕೊತಿರೋರಿಗೆ ನಮ್ಮ ಹೆಬ್ಬಳದು ಶ್ರೀ ಚಕ್ರಮಾತಾ ಯೂಟ್ಯೂಬ್ ಚಾನಲ್ ಕಡೆಯಿಂದ ಶುಭ ಕಾಮನೆಗಳನ್ನು ತಿಳಿಸ್ತೀವಿ. ದೇವರವರಿಗೆ ಆಯಸ್ಸು, ಆರೋಗ್ಯ, ಐಶ್ವರ್ಯ ಎಲ್ಲ ಕೊಟ್ಟು ಕಾಪಾಡಿ ಅಂತ ಕೇಳ್ಕೊತೀನಿ. ಇದರಲ್ಲಿ ಏನಾದ್ರು ತಪ್ಪುಗಳು ಕಂಡು ಬಂದಲ್ಲಿ ಕಾಮೆಂಟ್ಸ್ ಬಾಕ್ಸ್ಗೆ ಹಾಕಿ ಅದನ್ನು ತಿದ್ಕೊಳ್ಳೋದಕ್ಕೆ ಅನುಕೂಲ ಆಗುತ್ತೆ. ನಮಸ್ಕಾರಗಳು.